ಚಳ್ಳಕೆರೆ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತೋಟಗಾರಿಕೆ ಇಲಾಖೆ ಇವರ ಸಂಯುಕ್ತ ಶಾಖೆಯಲ್ಲಿ ತೆಂಗು ಅಡಿಕೆ ಬೆಳೆಯ ವೈಜ್ಞಾನಿಕ ಬೇಸಾಯ ಕ್ರಮಗಳ ಕುರಿತು ವಿಚಾರ ಸಂಕಿರಣ ನಡೆಯಿತು. ಇದೇ ಸಂದರ್ಭದಲ್ಲಿ ಶರಣು ಬಸಪ್ಪ ಉಪನಿರ್ದೇಶಕರು ಚಿತ್ರದುರ್ಗ ಮಾತನಾಡಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಡಿ, ನೈಸರ್ಗಿಕ ಗೊಬ್ಬರ ಬಳಸಿ ಎಂದು ರೈತರಿಗೆ ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಸಹಾಯಕ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ವಿರೂಪಾಕ್ಷ ಹೊಳಲ್ಕೆರೆ, ಮಹೇಶ್ವರಪ್ಪ, ಕೃಷಿ ಸಮಾಜದ ಸಿದ್ದವೀರಪ್ಪ, ರೈತ ಸಂಘದ ಅಧ್ಯಕ್ಷರು ರಂಗಸ್ವಾಮಿ, ರೈತ ಸಂಘದ ತಾಲೂಕಾ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಪಾಡಿಗಟ್ಟೆ ಸುರೇಶ್, ನಾಮನಿರ್ದೇಶಕ ಸದಸ್ಯರು ಬಿಂದು ಶಿವಕುಮಾರ್, ನಾಮನಿರ್ದೇಶಕ ಸದಸ್ಯರು ಯಶವಂತ್, ವಿಜ್ಞಾನಿಗಳು ಚಿತ್ರದುರ್ಗ, ನಾಗರಾಜ್, ಅಡಿಕೆ ಸಂಶೋಧಕರು ಶಿವಮೊಗ್ಗ, ಸಂದೀಪ್, ತಜ್ಞರು, ರೈತ ಮುಖಂಡರು, ರೈತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ನಾಗರಾಜ್ ಕೆ. ನಾವು ಇತ್ತೀಚಿನ ವರ್ಷಗಳಲ್ಲಿ ಬಳಸ್ತಕ್ಕಂಥ ಅನೇಕ ರಾಸಾಯನಿಕ ಗೊಬ್ಬರಗಳಿರ್ಬೋದು, ಈ ಕೀಟನಾಶಕಗಳಿಂದ ಏನಾಗ್ತಾ ಇದೆ, ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಹೆಲ್ತ್ ಮೈಕ್ರೋ ಆರ್ಗಾನಿಸಮ್ಸ್ ಕಡಿಮೆ ಆಗ್ತಾ ಇದ್ದಾವೆ. ಈ ಕಡಿಮೆ ಆಗೋದಕ್ಕೆ ನೀವೇನೇ ಹಾಕಿರಿ ಅದು ಕನ್ವರ್ಟ್ ಆಗಲ್ಲ. ನಾನು ಗೊಬ್ಬರ ಇಷ್ಟು ಗೊಬ್ಬರ ಹಾಕಿ ಇಷ್ಟು ಚೀಲ ಹಾಕಿನಿ, ನಮ್ದೇನು ಇಳುವರಿನ ಬರಲ್ಲ. ನಾವು ಮತ್ತೆ 4 ಸಲ ಫ್ರಂಟ್ ಇರಿಗೇಷನ್ ಮಾಡಿದ್ವಿ. ಅದಕ್ಕೆ ನಾವು ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಏನಿದ್ದಾವಲ್ಲ ಕಂಪ್ಲೀಟ್ ಅವೈಜ್ಞಾನಿಕವಾಗಲ್ಲ. ನಾವು ವೈಜ್ಞಾನಿಕವಾಗಿ ಬೆಳೆಯನ್ನ ಬೆಳೀತಾ ಇಲ್ಲ. ಆಮೇಲೆ ಈ ಅವೈಜ್ಞಾನಿಕ ಕ್ರಮಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ನೋಡ್ರಿ ಹೆಂಗ ಮಾನವನಲ್ಲಿ ಕೋವಿಡ್ ಬಂತು, ಹಲವಾರು ರೋಗಗಳು ಬರಕತ್ತಾವ, ಹೊಸ ರೋಗಗಳು. ಆಮೇಲೆ ತೋರಿಸ್ಲಿಕ್ಕೆ ಹೋದಾಗ ಮೊದಲು ಜ್ವರ ಅಂದ್ರೆ ಬ್ಯಾಕ್ಟೀರಿಯಲ್ ಇದ್ರೆ ಬಂದೈತಿ ಇದಂತಿದ್ರು. ಈಗ ಹಂಗಲ್ಲ, ಡೈರೆಕ್ಟ್ ವೈರಲ್ ಫೀವರ್, ಹೊಸ ವೈರಲ್ ಫೀವರ್, ಯಾವ ವೈರಲ್ ಏನು ಗೊತ್ತಿಲ್ಲ, ಹೊಸ ರೋಗಗಳು. ಆ ರೀತಿ ಗಿಡಗಳಿಗೂ ಕೂಡ ನಾವು ಸದೃಢವಾಗಿ ಗಿಡಗಳು ಇಲ್ಲದೇ ಇರೋ ಕಾರಣಕ್ಕಾಗಿ, ಸಾಯಿಲ್ ಅನ್ನು ಹಾಳು ಮಾಡಿರೋ ಕಾರಣಕ್ಕಾಗಿ, ನಾವು ಕೊಟ್ಟಿರ್ತಕ್ಕಂಥ ಆಹಾರವನ್ನ ಕನ್ವರ್ಟ್ ಮಾಡಿ ಗಿಡಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ನೋಡಿ ಹೊಸ ರೋಗಗಳು. ತೆಂಗಿನಲ್ಲಿ ಮೊದಲು ಕಪ್ಪು ತಲೆ ಹುಳ ಇದ್ದಿಲ್ಲ, ಈ ಬಿಳಿ ನೋಣ ಬಾಧೆ ಇದ್ದಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕಪ್ಪು ತಲೆ ಹುಳು ಮತ್ತು ಬಿಳಿ ನೋಣ ಬಾಧೆಯಿಂದ ನಮ್ಮ ರೈತರು 100 150 ಕಾಯಿ ಬೆಳೀತಕ್ಕಂಥ ಒಂದು ಗಿಡಕ್ಕೆ ಈಗ 10-15 ಕಾಯಿ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ನೋಡಿದ್ರೆ ಗಿಡ ಒಡಕೆ ನಿಂತಾಗ ಕಪ್ಪು ತಲೆ ಹುಳು ಮತ್ತು ಬಿಳಿ ನೋಡೋದಿಲ್ಲ. ಈ ಎಲ್ಲ ಯಾಕಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥ ಪ್ರಕ್ರಿಯೆಗಳಿಂದ ವೈಜ್ಞಾನಿಕವಾಗಿ ಮಾಡಲ್ಲ. ಆ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಕೊಡಲ್ಲ. ನಾವು 10 ಚೀಲ 2 ಚೀಲ ಗೊಬ್ಬರ ಹಾಕಿ 10 ಚೀಲ ಹಾಕ್ತೀವಿ, ಇಳುವರಿಯಿಂದ ಬರಲ್ಲ ಅಂತ. ಬಟ್ ಹಿಂದೆ ನಮ್ಮ ಮನೆ ಹಂಗೆ ಮಾಡ್ತಾ ಇದ್ದಿಲ್ಲ. ಅವರು ಬೆಳತಕ್ಕಂಥದ್ದು ಯಾವ ರೀತಿ ಸಗಣಿ ಗೊಬ್ಬರ ಹಾಕ್ತಿದ್ರು. ಈಗ ಎಲ್ಲಿ ಹಳ್ಳ್ಯಾಗ ಹೋಗಿ ಎತ್ತು ಬಂದಿದೆ ಇಲ್ಲ, ಈಗ ದನಗಳೇ ಇಲ್ಲ. ಈಗ ಬರೀ ರಾಸಾಯನಿಕ ಗೊಬ್ಬರ ತರೋದು, ಹಾಕೋದು, ಅದನ್ನ ಕನ್ವರ್ಟ್ ಮಾಡಿ ಗಿಡ ಕೊಡ್ಲಿಕ್ಕಂತ ಸಾಯಿಲ್ ಹೆಲ್ತ್ ಇಲ್ಲ, ಆ ಮೈಕ್ರೋ ಆರ್ಗಾನಿಸಮ್ ಕಡಿಮೆ ಇದ್ದಾವ. ಇನ್ನಿಷ್ಟು ಇದೇ ಪ್ರಕ್ರಿಯೆ ಮುಂದುವರೆದ್ರೆ ಸಾಯಿಲ್ನು ಹಾಳಾಗಿ ನಾವು ಕಂಪ್ಲೀಟ್ ಬೆಳೀತಕ್ಕಂಥ ಪ್ರೊಡಕ್ಟಿವಿಟಿ ಏನಿದೆ, ಇಳುವರಿ ಸಂಪೂರ್ಣವಾಗಿ ಕಡಿಮೆ ಆಗ್ತಕ್ಕಂಥ ಸಂಭವವನ್ನ ಎದುರಿಸ್ತಕ್ಕಂಥ ಪರಿಸ್ಥಿತಿ ಬರ್ತೈತಿ. ಈ ಕಾರಣದಿಂದ ನಾವು ಎಷ್ಟೇ ವರ್ಷಗಳಿಂದ ಅಡಿಕೆ ತೆಂಗು ಬೆಳೆದರೂ ಸಹ ವೈಜ್ಞಾನಿಕ ಕ್ರಮಗಳು, ಹೊಸ ರೋಗಗಳು, ಹೊಸ ಕೀಟಗಳಿಗೆ ಯಾವ ರೀತಿ ವೈಜ್ಞಾನಿಕ ಕ್ರಮಗಳನ್ನ ಅನುಸರಿಸಬೇಕು, ಆಮೇಲೆ ಆ ಗಿಡಗಳು ಹೆಲ್ದಿ ಆಗಿರ್ಬೇಕು, ಸದೃಢವಾಗಿರ್ಬೇಕಂದ್ರೆ ಅವು ಕೊಡ್ತಕ್ಕಂಥ ಆಹಾರ ಸಂಪೂರ್ಣವಾಗಿ ಅಲ್ಲಿ ಮುಟ್ಬೇಕಪ್ಪ, ಗಿಡಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಸಾಯಿಲ್ ಹೆಲ್ತ್ ಅನ್ನ ಯಾವ ರೀತಿ ಕಾಪಾಡಬೇಕು, ಆ ಸಾಯಿಲ್ ಸದೃಢವಾಗಿರ್ಬೇಕು, ಗಿಡಗಳು ಸದೃಢವಾಗಿರ್ಬೇಕು ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತಿದ್ದು ಈಗ ಎಷ್ಟೇ ಅದಾವ ಯೂಟ್ಯೂಬ್ಗಳಲ್ಲಿ ಅದಾವ, ಏನು ಇಡೀ ಜಗತ್ತೇ ಕೈಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ಸ್ ಬಂದು ಇಷ್ಟೆಲ್ಲ ಇಷ್ಟಾದ್ರೂ ಕೂಡ ಈಗ ಆಧುನಿಕವಾಗಿ ಬೆಳೀತಕ್ಕಂಥ ಪದ್ಧತಿ, ಆ ಗಿಡಕ್ಕೆ ಎಷ್ಟು ಬೇಕು, ಹೆಚ್ಚಿನ ಇಳುವರಿ ತೆಗಿಬೇಕಂದ್ರೆ ಅದಕ್ಕೆ ಯಾವ ರೀತಿ ಆಹಾರ ಕೊಡಬೇಕು, ಯಾವ ರೀತಿ ನಾವು ಅದು ಸದೃಢವಾಗಿ ತಿಳ್ಕೋಬೇಕಂದ್ರೆ ಇಂಥ ತರಬೇತಿ ಕಾರ್ಯಕ್ರಮಗಳ ಅತ್ಯವಶ್ಯ ಇದೆ. ರೈತರು ಇವತ್ತು ಆದಾಯ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಎಚ್ಚೆತ್ಕೋಬೇಕಾಗ್ತದೆ. ಒಂದು ಮೊನೋಕ್ರಾಪಿಂಗ್ ಮಾಡ್ಕೊಂಡಾಗ ಎಲ್ಲಾದ್ರೂ ಒಂದು ಸಮಸ್ಯೆ ಆದಾಗ ರೈತರಿಗೆ ಎಲ್ಲಾದ್ರೂ ಒಂದು ಕಡೆ ಕಷ್ಟ ಬರಬಹುದು ಅಂತ ಒಂದು ಉದ್ದೇಶ ನೋಡ್ಕೊಂಡಾಗ ಅಡಿಕೆ ಮಧ್ಯದಲ್ಲಿ ಬೇರೆ ಬೇರೆ ಅಂತರ ಬೆಳೆಗಳನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ವೈಜ್ಞಾನಿಕವಾಗಿ ಬೇರೆ ರೀತಿಯ ಪದ್ಧತಿಗಳನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ತಾಂತ್ರಿಕ ಸಮಾವೇಶವನ್ನ ರೈತರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಿಸಬೇಕು ಅನ್ನೋದು ಇವತ್ತಿನಲ್ಲಿ ತೋಟಗಾರಿಕೆ ಇಲಾಖೆ ಅಂತ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ನಾನು ಈಗಾಗಲೇ ಹೇಳಿದಾಗ ಇನ್ನು ಮಣ್ಣು ಬಹಳ ಚೆನ್ನಾಗಿದೆ, ಆದರೆ ನೀರಿನ ಸಮಸ್ಯೆ ನೀರಿದೆ.
ಆದ್ರೆ ನೀರಿನಲ್ಲಿರ್ತಕ್ಕಂಥ ಒಂದು ಗುಣಲಕ್ಷಣಗಳು ಕೂಡ ಕೊರತೆ ಇದೆ. ಬಹುತೇಕವಾಗಿ ನಾವು ನೋಡ್ತಾ ಇದ್ದೀವಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ. ನೀರಿನಲ್ಲಿ ಸಾಮಾನ್ಯವಾಗಿ ನಾವು ಟೆಸ್ಟ್ ಮಾಡಿದಾಗ ಇಸಿ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ತುಂಬಾ ವ್ಯತ್ಯಾಸಗಳಿರ್ತದೆ. ಸೊ ಯಾವಾಗ ಇಸಿ ಮತ್ತೆ pH ಸರಿಯಾಗಿರಲ್ಲ ಆಗ ನಮ್ಮ ಭೂಮಿಯ ನೀರು ಸರಿ ಇಲ್ಲ ಅಂದಾಗ ಭೂಮಿಯ ಫಲವತ್ತತೆ, ಹಾಗಾಗಿ ನೀರಿನ ಬಳಕೆ ಮತ್ತೆ ನೀರಿನ ಒಂದು ಗುಣಮಟ್ಟವನ್ನು ಕಾಯ್ದುಕೊಳ್ಳಲಿಕ್ಕೆ ನಾವು ಹಲವಾರು ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ತಾಂತ್ರಿಕ ಸಮಾವೇಶ ಇವತ್ತು ನೀಡಲಿಕ್ಕೆ ನಗಲೆಯಿಂದ ಕೃಷಿ ಸಂಶೋಧನಾ ಕೇಂದ್ರದಿಂದ ತಜ್ಞರು ಆಗಮಿಸಿದ್ದಾರೆ. ಪ್ರಮುಖವಾಗಿ ಇವೆಲ್ಲದಾಗಿ ಅಡಿಕೆಯಲ್ಲಿ ಅನೇಕ ರೋಗಗಳು ಕೂಡ ಬರ್ತಾ ಇದ್ದಾವೆ. ಒಂದು ಸ್ಕಿನ್ ಬಗ್ ಅಂತ ಹೇಳ್ತೀವಿ, ಸಾಮಾನ್ಯವಾಗಿ ಕೆಂಪು ಹುಳ ಸುಳಿನಲ್ಲಿ ಓಡಾಡ್ತಕ್ಕಂಥದ್ದು ನೋಡಿರ್ಬೋದು. ಜೊತೆಗೆ ಸುಳಿ ಕೊಳರೋಗ ಕೂಡ ಕಂಡುಬರ್ತಾ ಇದೆ. ಜೊತೆಗೆ ಈ ಕಾಯಿ ಏನು ಒಡಕ ಅಥವಾ ಹಣ್ಣೊಡಕ, ಕಾಯಿ ಸಿಗಿರ್ತಕ್ಕಂಥದ್ದು ಮತ್ತು ಕಾಯಿ ಬೀಳ್ತಕ್ಕಂಥದ್ದು ಕೂಡ ಅನೇಕ ತೋಟಗಳಲ್ಲಿ ಕಾಣ್ತಾ ಇದ್ದೀವಿ. ಸೊ ಇವು ಒಂದು ಕಡೆ ಅಡಿಕೆನಲ್ಲಿ ಬರ್ತಕ್ಕಂಥ ರೋಗ. ಆದರೆ ತೆಂಗಿನಲ್ಲಿ ಕೂಡ ಇವತ್ತು ಕಪ್ಪು ತಲೆ ಬಾಧೆ ಇದೆ, ಅರಬೆ ರೋಗ ಇದೆ, ಸೊರಗು ರೋಗ ಅಂತ ಹೇಳ್ತೀವಿ. ಈ ರೀತಿಯ ಸಮಸ್ಯೆಗಳಿಗೆ ನಾವು ಏನೆಲ್ಲ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಾಂತ್ರಿಕ ಸಮಾವೇಶದಲ್ಲಿ ತಜ್ಞರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ದಯಮಾಡಿ ತಾವೆಲ್ಲರೂ ಕೂಡ ಈ ಶಾಂತ ರೀತಿಯಿಂದ ಈ ತರಬೇತಿಯಲ್ಲಿ ವಿಚಾರ ಸಂಕಿರಣದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ. ಎಲ್ಲ ರೈತರು ಕೂಡ ಮಧ್ಯಾಹ್ನ 2-2:30ನಲ್ಲಿ ಊಟದ ವ್ಯವಸ್ಥೆ ಇರ್ತದೆ. ಸಂಪೂರ್ಣವಾಗಿ ತಾವು ಬಂದಿರ್ತಕ್ಕಂಥ ರೈತರು ತಾಂತ್ರಿಕ ಮಾಹಿತಿಯನ್ನು ತಗೊಂಡು ನೀವು ಎಲ್ಲಿವರೆಗೂ ಇರ್ತೀರೋ 5 ಗಂಟೆವರೆಗೂ ಇದ್ರೆ ನಾವು 5 ಗಂಟೆವರೆಗೂ ವಿಜ್ಞಾನಿಗಳು ಕೂಡ 5 ಗಂಟೆವರೆಗೂ ಕುಳಿತು ಸಮಾವೇಶದಲ್ಲಿ ಒಂದು ಯಶಸ್ವಿಯಾಗಿ ತಾಂತ್ರಿಕ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಆಗಮಿಸಿದಂತಹ ಎಲ್ಲ ರೈತ ಮುಖಂಡರುಗಳು, ರೈತ ಬಂಧುಗಳಿಗೂ ಕೂಡ ಮತ್ತೆ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಆಹ್ವಾನಿಕರಿಗೂ ಸ್ವಾಗತವನ್ನು ಕೊಡ್ತಾ ಪ್ರಾಸ್ತಾವಿಕವಾಗಿ ನನ್ನ ಮಾತನ್ನು ಮುಕ್ತಾಯ